ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದೇವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಸಿಲೆಬಸ್ನ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ ಹೈಡ್ರೋಕಾರ್ಬನ್ಸ್ ಚಾಪ್ಟರಲ್ಲಿ ಬರುವಂತಹ ಆಲ್ಕೈನ್ಸ್ ಇವುಗಳ ಫಿಸಿಕಲ್ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆನ್ ಯು ಪೀಪಲ್ ಆರ್ ಗೆಟಿಂಗ್ questions like physical property of alkane, alkene or alkyne, and even sometimes they may ask question regarding aromatic compounds also. ಯಾವುದೇ ಮಾಲಿಕ್ಯೂಲ್ ಆಗಿರ್ಬೋದು ಫಿಸಿಕಲ್ ಪ್ರಾಪರ್ಟೀಸ್ ಕೇಳ್ತಿದ್ದಾರೆ ಅಂದರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಓನ್ಲಿ 3 ಪಾಯಿಂಟ್ಸ್. ಈ 3 ಪಾಯಿಂಟ್ನ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈ ಫಿಸಿಕಲ್ ಪ್ರಾಪರ್ಟಿ ಕ್ವೆಶನಲ್ಲಿ ನೀವು 3 ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಬೇಕಿರೋದು. And this physical properties question will always be there for 3 marks. 3 marksಗೆ ಕೇಳೋದು ನಿಮಗೆ. 3 marksಗೆ 3 ಪಾಯಿಂಟ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಏನಿರುತ್ತೆ ಫಸ್ಟ್ ಪಾಯಿಂಟಲ್ಲಿ ಅಂದರೆ, ಫಸ್ಟ್ ಪಾಯಿಂಟಲ್ಲಿ ಯು ಪೀಪಲ್ ಹ್ಯಾವ್ ಟು ಮೆನ್ಷನ್ ಇಟ್ಸ್ ಫಿಸಿಕಲ್ ಸ್ಟೇಟ್. ಯಾವುದೇ ಮಾಲಿಕ್ಯೂಲ್ ಕೊಟ್ಟಿರ್ಬೋದು, ಆ ಮಾಲಿಕ್ಯೂಲ್ದು ಫಿಸಿಕಲ್ ಸ್ಟೇಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ಫಿಸಿಕಲ್ ಸ್ಟೇಟ್ ಅಂದರೆ ಅದು ಸಾಲಿಡಾ, ಲಿಕ್ವಿಡಾ, ಗೇಷಿಯಸ್ ಮಾಲಿಕ್ಯೂಲಾ ಅಂತ. ಆ್ಯಂಡ್ ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಕಲರ್ ಮತ್ತು ಓಡರ್ ಇದ್ದರೆ, ಓಡರ್ ಅಂದರೆ ಸ್ಮೆಲ್ ಅಂತ ಅರ್ಥ, ಅದರದ್ದೇ ಆದಂಥ ಸ್ಪೆಸಿಫಿಕ್ ಕಲರ್ ಅಥವಾ ಓಡರ್ ಇದ್ದರೆ ಯು ಪೀಪಲ್ ಹ್ಯಾವ್ ಟು ಮೆನ್ಷನ್ ದ್ಯಾಟ್ ಇನ್ ಫಸ್ಟ್ ಪಾಯಿಂಟ್. ಸೊ ಫಿಸಿಕಲ್ ಸ್ಟೇಟ್, ಕಲರ್, ಓಡರ್ ವಿಲ್ ಕಮ್ಸ್ ಇನ್ ಫಸ್ಟ್ ಪಾಯಿಂಟ್. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟಲ್ಲಿ ನಾವು ಸಾಲ್ಯುಬಿಲಿಟಿನ ಡಿಸ್ಕಸ್ ಮಾಡ್ತೀವಿ. ಸಾಲ್ಯುಬಿಲಿಟಿನ ಡಿಸ್ಕಸ್ ಮಾಡಬೇಕಾದ್ರೆ ನಮಗೆ 2 ಕೇಸಸ್ ಇರುತ್ತೆ. ಒಂದು, ವಾಟರಲ್ಲಿ ಡಿಸಾಲ್ವ್ ಆಗುತ್ತಾ, ಇಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತಾ ಅಂತ. ಸೊ ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ, ಯಾವ ಮಾಲಿಕ್ಯೂಲು ವಾಟರಲ್ಲಿ ಡಿಸಾಲ್ವ್ ಆಗುತ್ತೋ ಆ ಮಾಲಿಕ್ಯೂಲ್ಸು ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗಲ್ಲ. ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂದ್ರೆ ಏನು ಅಂದರೆ, ಯಾವುದೇ ಸಾಲ್ವೆಂಟ್ ಆಗಿರ್ಬೋದು, ಅದರಲ್ಲಿ ಕಾರ್ಬನ್ ಕಂಟೆಂಟ್ ಇತ್ತು ಅಂದರೆ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ಕಾರ್ಬನ್ ಕಂಟೆಂಟ್ ಇರೋವಂಥ ಸಾಲ್ವೆಂಟ್ಸ್ ಎಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆಗಿರುತ್ತೆ. ವಾಟರಲ್ಲಿ ಯಾವುದು ಡಿಸಾಲ್ವ್ ಆಗುತ್ತೆ ಅದು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಲ್ಲ. ಆ್ಯಂಡ್ ವೈಸ್ ವರ್ಸ, ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಯಾವ್ದಾದ್ರು ಮಾಲಿಕ್ಯೂಲ್ ಡಿಸಾಲ್ವ್ ಆಯಿತು ಅಂದರೆ ಅದು ವಾಟರಲ್ಲಿ ಡಿಸಾಲ್ವ್ ಆಗಲ್ಲ, ಸಾಲ್ಯುಬಲ್ ಆಗಲ್ಲ. ಸೊ ಈ ಸಾಲ್ಯುಬಿಲಿಟಿನ ಹೇಳ್ತೀವಿ. ವಾಟರಲ್ಲಿ ಆಗುತ್ತಾ ಅಥವಾ ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಆಗುತ್ತಾ. ವಾಟರಲ್ಲಿ ಡಿಸಾಲ್ವ್ ಆಗಬೇಕು ಅಂದರೆ ಅದಕ್ಕೆ ಒಂದು ರೀಸನ್ ಇದೆ. ಏನು ಅಂದರೆ, ಇಫ್ ಎನಿ ಮಾಲಿಕ್ಯೂಲ್ ಈಸ್ ಡಿಸಾಲ್ವಿಂಗ್ ಇನ್ ವಾಟರ್ ದೆನ್ ಇಟ್ ಶುಡ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ವಾಟರ್ ಜೊತೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡಿಕೊಂಡ್ರೆ ಮಾತ್ರ ಆ ಮಾಲಿಕ್ಯೂಲ್ಗಳು ವಾಟರಲ್ಲಿ ಡಿಸಾಲ್ವ್ ಆಗೋಕ್ಕೆ ಚಾನ್ಸಸ್ ಇರೋದು. ಯಾವ ಮಾಲಿಕ್ಯೂಲ್ಗೆ ವಾಟರಲ್ಲಿ ಡಿಸಾಲ್ವ್ ಆಗುವಂಥ ಪ್ರಾಪರ್ಟಿ ಇರಲ್ಲ ಅಂದರೆ, ಯಾವ ಮಾಲಿಕ್ಯೂಲ್ಗಳು ವಾಟರ್ ಜೊತೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡೋಕ್ಕಾಗಲ್ವೋ ಅವುಗಳು ಡಿಸಾಲ್ವ್ ಆಗಲ್ಲ. ಇದಿಷ್ಟು ಪಾಯಿಂಟ್ನ ನಾವು ಸಾಲ್ಯುಬಿಲಿಟಿಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಸ್ ಟು ದ ಥರ್ಡ್ ಪಾಯಿಂಟ್, ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂದರೆ, ಅಗೇನ್ ನಾವು ತಗೊಂಡಿರೋವಂಥ ಮಾಲಿಕ್ಯೂಲು ಸಾಲಿಡ್ ಆಗಿತ್ತು ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀವಿ. ಲಿಕ್ವಿಡ್ ಆಗಿತ್ತು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀವಿ. ಜಸ್ಟ್ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟಲ್ಲಿ ಯು ನೀಡ್ ನಾಟ್ ಟು ಮೆನ್ಷನ್ ದ ಎಕ್ಸಾಕ್ಟ್ ಟೆಂಪ್ರೇಚರ್. ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಇದೆ ಅಥವಾ ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ಎಲ್ಲೂ ಕೇಳಲ್ಲ, ನೀವು ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾದರೆ ಇದಕ್ಕೆ ಏನು ಆನ್ಸರ್ ಬರೀಬೇಕು ಈ ಪಾಯಿಂಟ್ಗೆ ಅಂದರೆ, ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಓನ್ಲಿ ದ 2 ಪಾಯಿಂಟ್ಸ್, ವೆದರ್ ಇಟ್ ಈಸ್ ಹ್ಯಾವಿಂಗ್ ಹೈ ಬಾಯ್ಲಿಂಗ್ ಪಾಯಿಂಟ್ ಆರ್ ಲೋ. ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತಾ ಇಲ್ಲ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುತ್ತಾ, ಅಷ್ಟೇ ರೀಸನ್. ಹೈ ಬಾಯ್ಲಿಂಗ್ ಪಾಯಿಂಟ್ ಇದ್ದರೆ ಯಾಕೆ, ಲೋ ಬಾಯ್ಲಿಂಗ್ ಪಾಯಿಂಟ್ ಇದ್ದರೆ ಯಾಕೆ, ಇದಿಷ್ಟನ್ನೇ ಬರಿಬೇಕು ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ನ ಬರಿಬೇಕಾದ್ರೆ. ಸೊ ಹೈ ಬಾಯ್ಲಿಂಗ್ ಪಾಯಿಂಟ್ ಇತ್ತು ಅಂದರೆ ರೀಸನ್ ಏನಾಗಿರುತ್ತೆ, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಈಗ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋಸಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದ್ರೇನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಬರುವಂಥದ್ದು. ಸೊ ಆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಆ ಬಾಂಡ್ ತುಂಬಾ ಗಟ್ಟಿಯಾಗಿರುತ್ತೆ. ಅದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಮಗೆ ಜಾಸ್ತಿ ಟೆಂಪ್ರೇಚರ್ ಬೇಕು. ಸೊ ಫಾರ್ ದಟ್ ರೀಸನ್ ಬಾಯ್ಲಿಂಗ್ ಪಾಯಿಂಟ್ ಕೂಡ ಹೈ ಆಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಯಾವ ಮಾಲಿಕ್ಯೂಲ್ ಅಲ್ಲಿ ಜಾಸ್ತಿ ಇರುತ್ತೋ ಅದಕ್ಕೆ ರೀಸನ್ ಏನಾಗಿರುತ್ತೆ, ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಲೋ ಇತ್ತು ಅಂದ್ರೆ ಅಗೇನ್ ವೀಕ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಏನು ಫಾರ್ಮ್ ಆಗುತ್ತಲ್ಲ ಅದು ಅಷ್ಟು ಸ್ಟ್ರೆಂತಿಯಾಗಿ ಇಲ್ಲ ಅಂದ್ರೆ ಅವಾಗ ಈಸಿಯಾಗಿ ನಾವು ಆ ಪರ್ಟಿಕ್ಯುಲರ್ ಬಾಂಡ್ನ ಬ್ರೇಕ್ ಮಾಡ್ಬೋದು ವಿತ್ ಲೆಸ್ ಟೆಂಪ್ರೇಚರ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ದೀಸ್ ಆರ್ ದ 3 ಪಾಯಿಂಟ್ಸ್ ಯು ಪೀಪಲ್ ಹ್ಯಾವ್ ಟು ಕವರ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಕ್ವೆಶನ್. ಅದು ಆಲ್ಕೇನ್ ಆದ್ರೂ ಆಗಿರ್ಬೋದು, ಆಲ್ಕೀನ್ ಆದ್ರೂ ಆಗಿರ್ಬೋದು, ಆಲ್ಕೈನ್ ಅಂಡ್ ದೆನ್ ಈವನ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಯಾವುದನ್ನೇ ತಗೊಂಡ್ರು ಅಲ್ಲಿ ಆಲ್ಕೇನ್ಸ್ ಕೊಟ್ಟಿದ್ದು ಅಂದ್ರೆ ಆಲ್ಕೇನ್ಸ್ ಫಿಸಿಕಲ್ ಸ್ಟೇಟ್ ಯಾವ್ದಿದೆ, ಕಲರ್ ಏನಾದರೂ ಮೆನ್ಷನ್ ಮಾಡಿದ್ರೆ ಅಂದರೆ ಸ್ಪೆಸಿಫಿಕ್ ಕಲರ್ ಇದ್ರೆ ಮಾತ್ರ ಅದನ್ನು ಬರಿತೀವಿ, ಸ್ಪೆಸಿಫಿಕ್ ಓಡರ್ ಇದ್ರೆ ಮಾತ್ರ ಅದನ್ನು ಬರಿತೀವಿ. ನೆಕ್ಸ್ಟ್ ಸಾಲ್ಯುಬಿಲಿಟಿ, ಅಂಡ್ ವಿ ಆಲ್ ನೋ ದಟ್ ಹೈಡ್ರೋಕಾರ್ಬನ್ಸ್ ಯಾವಾಗ್ಲೂ ಆರ್ಗ್ಯಾನಿಕ್ ಸಾಲ್ವೆಂಟಲ್ಲೇ ಸಾಲ್ಯುಬಲ್ ಆಗೋದು, ವಾಟರಲ್ಲಿ ಆಗಲ್ಲ. ಯಾಕಂದ್ರೆ ಹೈಡ್ರೋಕಾರ್ಬನ್ ಅಲ್ಲೂ ಕಾರ್ಬನ್ ಇದೆ, ಆರ್ಗ್ಯಾನಿಕ್ ಸಾಲ್ವೆಂಟಲ್ಲೂ ಕೂಡ ಕಾರ್ಬನ್ ಇದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹೈಡ್ರೋಕಾರ್ಬನ್ಸ್ ಎಲ್ಲಾನು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲೇ ನಮಗೆ ಡಿಸಾಲ್ವ್ ಆಗುತ್ತೆ. ಹಾಗೆ ನೀವು ಈ 2 ಪಾಯಿಂಟ್ನ ಮಗಪ್ ಮಾಡೋದು ಅಥವಾ ಪ್ರಾಕ್ಟೀಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಹೈಡ್ರೋಕಾರ್ಬನ್ಸ್ ಅಂತ ನೆನಪಾಗ್ತಿದ್ದಂಗೆ ಅದು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲೇ ಡಿಸಾಲ್ವ್ ಆಗಬೇಕು, ವಾಟರಲ್ಲಿ ಆಗಲ್ಲ. ಲಾಸ್ಟ್ ಪಾಯಿಂಟ್ ಮಾತ್ರ ನೀವು ನೆನ್ಪಿಟ್ಕೊಬೇಕಿರೋದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದೆಯಾ ಅಥವಾ ಲೋ ಬಾಯ್ಲಿಂಗ್ ಪಾಯಿಂಟ್ ಇದೆಯಾ ಅಂತ, ಇಷ್ಟೇ. ಸೊ ಈಗ ಆಲ್ಕೇನ್ಸಿಗೆ ಕ್ವೆಶನ್ ಕೇಳಿರೋದ್ರಿಂದ ಆಲ್ಕೇನ್ ಒಂದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ದ ಸೇಮ್ ವೇ ವಿ ಕ್ಯಾನ್ ಎಕ್ಸ್ಪ್ಲೈನ್ ಆಲ್ಕೀನ್ಸ್, ಆಲ್ಕೈನ್ಸ್ ಅಂಡ್ ಈವನ್ ಆರೋಮ್ಯಾಟಿಕ್ ಕಾಂಪೌಂಡ್. ಸೊ ಆಲ್ಕೀನ್ಸ್ ಅಲ್ಲಿ ಬಂದಾಗ ಫಸ್ಟ್ ಪಾಯಿಂಟ್ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಫಿಸಿಕಲ್ ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಆಲ್ಕೀನ್ಸ್ ಅಲ್ಲಿ ನಮಗೆ ಕಾರ್ಬನ್ 1 to ಕಾರ್ಬನ್ 4 ವಿಲ್ ಬಿ ಇನ್ ಗೇಷಿಯಸ್ ಸ್ಟೇಟ್. ಹಾಗಂದ್ರೆ ಫಸ್ಟ್ ಕಾರ್ಬನ್ ಇರೋದು ಅಂದ್ರೆ ಮೀಥೇನ್, ಫೋರ್ತ್ ಕಾರ್ಬನ್ ಇರೋದು ಅಂದ್ರೆ ಬ್ಯೂಟೇನ್. ಫ್ರಮ್ ಮೀಥೇನ್ ಟು ಬ್ಯೂಟೇನ್, ಮೀಥೇನ್, ಈಥೇನ್, ಪ್ರೊಪೈನ್, ಬ್ಯೂಟೇನ್ ಈ 4ಕ್ಕೂ ಗೇಷಿಯಸ್ ಸ್ಟೇಟ್ ಇರುತ್ತೆ. ಫ್ರಮ್ ಕಾರ್ಬನ್ 5 to carbon 17, these will be in liquid state. ಕಾರ್ಬನ್ 5 ಇಂದ ಕಾರ್ಬನ್ 17 ವರೆಗೂ ನಮಗೆ ಲಿಕ್ವಿಡ್ ಸ್ಟೇಟಲ್ಲಿ ಪರ್ಟಿಕ್ಯುಲರ್ ಆಲ್ಕೇನ್ಸ್ ಮಾಲಿಕ್ಯೂಲ್ಸು ಎಕ್ಸಿಸ್ಟ್ ಆಗುತ್ತೆ. ಎಬೋ ಕಾರ್ಬನ್ 17 ನಮಗೆ ಸಾಲಿಡ್ ಆಗಿರುತ್ತೆ, ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. So this is the first point you people have to remember in case of physical properties of alkanes. And next point ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂತ ಬಂದಾಗ ಹೈಡ್ರೋಕಾರ್ಬನ್ಸ್ ಎಲ್ಲ ನಮಗೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲೇ ಸಾಲ್ಯುಬಲ್ ಆಗೋದು. ಸೊ ಬಿಕಾಸ್ ಆಫ್ ದಟ್ ರೀಸನ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. And third point, soluble in organic solvent ಅಂತ ಬರಿತಿದ್ದೀನಿ ಅಂದ್ರೆ it is understood it is insoluble in water ಅಂತ, ವಾಟರ್ ಅಲ್ಲಿ ಕರಗಲ್ಲ ಅಂತ. ಸೊ and third point, ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ higher alkanes will always be greater than boiling point of lower alkanes. That means what? Higher alkanes, lower alkanes ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್, ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಅರ್ಥ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್, ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಕಡಿಮೆ ಇತ್ತು ಅಂದ್ರೆ ಅದನ್ನ ಲೋವರ್ ಆಲ್ಕೇನ್ಸ್ ಅಂತೀವಿ. ಕಾರ್ಬನ್ ಹೈಡ್ರೋಜನ್ ನಂಬರ್ ಜಾಸ್ತಿ ಇತ್ತು ಅಂದ್ರೆ ಹೈಯರ್ ಆಲ್ಕೇನ್ಸ್ ಅಂತ ಹೇಳ್ತೀವಿ. ಸೊ ಈ ಹೈಯರ್ ಆಲ್ಕೇನ್ಸ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಮತ್ತೆ ಹೈಡ್ರೋಜನ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬಾಂಡ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಮಗೆ ಜಾಸ್ತಿ ಟೆಂಪ್ರೇಚರ್ ಬೇಕು, ಅದಕ್ಕೋಸ್ಕರ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ಲೋವರ್ ಆಲ್ಕೇನ್ಸ್ ಅಂತ ತಗೊಂಡ್ರೆ
ನಂಬರ್ ಆಫ್ ಕಾರ್ಬನ್ ಆಟಮ್ ಹೈಡ್ರೋಜನ್ ಆಟಮ್ ಕಡಿಮೆ ಇರುತ್ತೆ, ಸೊ ಅಲ್ಲಿ ನಂಬರ್ ಆಫ್ ಬಾಂಡ್ಸ್ ಕೂಡ ಕಡಿಮೆ ಇರುತ್ತೆ. ದಟ್ಸ್ ವೈ ಲೋವರ್ ಆಲ್ಕೇನ್ಸ್ಗೆ ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ. ಆ್ಯಂಡ್ ಇದೇ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ನಮ್ಗೆ ಇನ್ನೂ ಒಂದು ಪಾಯಿಂಟ್ ಇದೆ, ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬ್ರಾಂಚ್ಡ್ alkanes is less than boiling point of unbranched alkanes. ಹಾಗಂದ್ರೆ ನಾವು ಸ್ಟ್ರೈಟ್ ಚೈನ್ ಅಲ್ಲಿ ಮಾಲಿಕ್ಯೂಲ್ನ ಬರೆದಷ್ಟು ಅದು ಜಾಸ್ತಿ ಸರ್ಫೇಸ್ ಏರಿಯಾನ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಯಾವುದೋ ಮಾಲಿಕ್ಯೂಲ್ನ ಇಷ್ಟು ಸರ್ಫೇಸ್ ಏರಿಯಾದಲ್ಲಿ ಬರ್ದಿರ್ತೀನಿ ಅಂದರೆ, ಬಾಂಡ್ಸ್ನ ಬರ್ದಿರ್ತೀನಿ ಅಂದರೆ ಸ್ಟ್ರೈಟ್ ಚೈನಲ್ಲಿ ಬರ್ದಿರ್ತೀನಿ. ಆವಾಗ ಇಷ್ಟು ಸರ್ಫೇಸ್ ಏರಿಯಾಗೆ ಟೆಂಪ್ರೇಚರ್ನ ಕೊಡಬೇಕು ಅಂದರೆ ಫ್ರಮ್ ದಿಸ್ ಎಂಡ್ ಟು ದಿಸ್ ಎಂಡ್ ಯು ಹ್ಯಾವ್ ಟು ಗಿವ್ ದ ಟೆಂಪ್ರೇಚರ್. ಬಟ್ ವೆನ್ ಇಟ್ ಕಮ್ಸ್ ಟು ಬ್ರಾಂಚ್ಡ್ ಆಲ್ಕೇನ್ಸ್, ಸಪೋಸ್ ಆ ಸ್ಟ್ರೈಟ್ ಚೈನಲ್ಲಿ ಬರ್ದಿರೋ ಅಂಥ ಆಲ್ಕೇನ್ನ ನಾನು ಬ್ರಾಂಚ್ಡ್ ಚೈನಲ್ಲಿ ಬರ್ದೆ ಅಂದರೆ ಅದು ಯೂಸ್ ಮಾಡ್ಕೊಳ್ಳೋ ಅಂಥ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ಇವಾಗ 6 ಕಾರ್ಬನ್ ಆಟಮ್ನ ನಾನು ಸ್ಟ್ರೈಟ್ ಚೈನಲ್ಲಿ ಬರೆದ್ರೆ ಒಂದಷ್ಟು ಜಾಗನ ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅದನ್ನು ಬೇಕಿರೋ ಎಕ್ಸಾಂಪಲ್ ಬರೆದು ತೋರಿಸ್ತೀನಿ ನಾನು. ಸಪೋಸ್ ಈಗ 6 ಕಾರ್ಬನ್ ಆಟಮ್ ಬರಿತಿದ್ದೀನಿ, ಸ್ಟ್ರೈಟ್ ಚೈನಲ್ಲಿ ಬರಿತಾ ಇದ್ದೀನಿ. ಸೊ ಸ್ಟ್ರೈಟ್ ಚೈನಲ್ಲಿ 6 ಕಾರ್ಬನ್ ಆಟಮ್ ಬರಿತಿದ್ದೀನಿ ಅಂದರೆ ಹೈಡ್ರೋಜನಿಂದ ಸ್ಯಾಟಿಸ್ಫೈ ಮಾಡ್ಕೊಬೇಕು. ಸ್ಟ್ರೈಟ್ ಚೈನಲ್ಲಿ ಇವಾಗ ಒಂದು ಆಲ್ಕೇನ್ನ ಬರೆದಿದ್ದೀನಿ. ದಿಸ್ ಇಸ್ ನಥಿಂಗ್ ಬಟ್ ಹೆಕ್ಸೇನ್ ಬಿಕಾಸ್ ಇಟ್ ಕಂಟೈನ್ಸ್ 6 ಕಾರ್ಬನ್ ಆಟಮ್ ಆ್ಯಂಡ್ ಇಟ್ ಈಸ್ ಅ ನಾರ್ಮಲ್ ಹೆಕ್ಸೇನ್. ಸ್ಟ್ರೈಟ್ ಚೈನಲ್ಲೇ ಬರ್ತಿದ್ದೀನಿ. ಸೊ ಸ್ಟ್ರೈಟ್ ಚೈನಲ್ಲಿ ಬರೆದಾಗ ಏನಾಯಿತು, ಇದು ಫ್ರಮ್ ಹಿಯರ್ ಟು ಹಿಯರ್ ಸರ್ಫೇಸ್ ಏರಿಯಾನ ಕವರ್ ಮಾಡ್ಕೊಂಡಿದೆ. ಇದೇ ಸ್ಟ್ರೈಟ್ ಚೈನಲ್ಲಿರೋ ಮಾಲಿಕ್ಯೂಲ್ನ ನಾನು ಬ್ರಾಂಚೆಡ್ ಚೈನಿಗೆ ಕನ್ವರ್ಟ್ ಮಾಡ್ತೀನಿ. ಹೇಗೆ ಅಂದರೆ ಇವಾಗ ಇದು C6H14 ಆಲ್ಕೇನ್ ಹೆಕ್ಸೇನ್. ಇದೇ C6H14ನ ನಾನು ಬೇರೆ ಥರ ಬರಿತೀನಿ, ಸ್ಟ್ರಕ್ಚರ್ನ ಚೇಂಜ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಸ್ಟ್ರೈಟ್ ಚೈನಲ್ಲಿ ಇರೋದನ್ನ ಬ್ರಾಂಚೆಡ್ ಚೈನಲ್ಲಿ ಬರಿತೀನಿ. ಲೈಕ್ so instead of 6 carbon atoms in straight chain, I have written 4 carbon atoms in straight chain. So 4 carbon atoms na straight chain ಅಲ್ಲಿ ಬರೆದಿದ್ದೀನಿ, ಇನ್ನು 2 carbon atoms na branched chain ಅಲ್ಲಿ ಬರೆದಿದ್ದೀನಿ. ಸೊ ಬ್ರಾಂಚೆಡ್ ಚೈನ್ ಅಲ್ಲಿ ಬರೆದಾದ್ಮೇಲೆ ಜಸ್ಟ್ ಹೈಡ್ರೋಜನ್ ಇಂದ ಸ್ಯಾಟಿಸ್ಫೈ ಮಾಡಿ. ಸೊ ಈಗ ನೋಡಿ, ಇದು ಕವರ್ ಮಾಡ್ತಿರೋಂಥ ಸರ್ಫೇಸ್ ಏರಿಯಾ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾವು ಬಾಯ್ಲಿಂಗ್ ಪಾಯಿಂಟ್ ಅಂದರೆ from one end to other end we have to heat the molecule. ಸೊ ಇಲ್ಲಿ ಜಾಸ್ತಿ ಸರ್ಫೇಸ್ ಏರಿಯಾ ಇರೋದ್ರಿಂದ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಬೇಕಾಗುತ್ತೆ. ಬ್ರಾಂಚೆಡ್ ಆಲ್ಕೇನ್ಸ್ ಅಲ್ಲಿ ಸರ್ಫೇಸ್ ಏರಿಯಾ ಕಡಿಮೆ ಆಗೋದ್ರಿಂದ ನಮಗೆ ಕಡಿಮೆ ಟೆಂಪ್ರೇಚರ್ ಬೇಕಾಗುತ್ತೆ. ಸೊ ಇದೇ 6 ಕಾರ್ಬನ್ ಆಟಮ್ನ ನಾನು ಸ್ಟ್ರೈಟ್ ಚೈನಲ್ಲಿ ಜಸ್ಟ್ 3 ಕಾರ್ಬನ್ ಆಟಮ್ಸ್ನ ಬರಿತೀನಿ. ಜಸ್ಟ್ 3 ಕಾರ್ಬನ್ ಆಟಮ್ಸ್ ಅಲ್ಲಿ ಬರಿತಾ ಇದ್ದೀನಿ. ಸೊ ಜಸ್ಟ್ 3 ಕಾರ್ಬನ್ ಆಟಮ್ಸ್ ಅಲ್ಲಿ ಬರೆದಾಗ ಅಗೇನ್ ಇಟ್ ವಿಲ್ ಕವರ್ ದಿಸ್ ಮಚ್. ಸೊ ಸರ್ಫೇಸ್ ಏರಿಯಾ ಏನಾಗ್ತಾ ಹೋಗ್ತಿದೆ, ಕಡಿಮೆ ಆಗ್ತಾ ಹೋಗ್ತಿದ್ಯಾ. ಸೊ ಸರ್ಫೇಸ್ ಏರಿಯಾ ಕಡಿಮೆ ಆದಷ್ಟು ಅದಕ್ಕೆ ರಿಕ್ವೈರ್ ಆಗುವಂಥ ಟೆಂಪ್ರೇಚರ್ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. That's why branched alkanes will have less boiling point compared to unbranched alkanes or straight chain alkanes. This is the thing you people have to explain in case of alkanes. Alkene, alkyne ಅಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟ್ ಸೇಮ್ ಇರುತ್ತೆ, ಸಾಲ್ಯುಬಿಲಿಟಿ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರುತ್ತೆ. ಫಸ್ಟ್ ಪಾಯಿಂಟ್ ಮಾತ್ರ ಅನ್ನಂದರೆ ಕಾರ್ಬನ್ 1 ಕಾರ್ಬನ್ 4 ಗೇಷಿಯಸ್ ಸ್ಟೇಟಲ್ಲಿ ಇತ್ತು ಅಂದರೆ ಫಿಸಿಕಲ್ ಸ್ಟೇಟ್ನ ನಾವು ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಮಾತ್ರ ಆಲ್ಕೀನ್ ಆ್ಯಂಡ್ ಆಲ್ಕೈನಲ್ಲಿ ಡಿಫ್ರೆಂಟ್ ಆಗುತ್ತೆ. ದಟ್ ಈಸ್ ಡಬಲ್ ಬಾಂಡ್ ಆ್ಯಂಡ್ ಟ್ರಿಪಲ್ ಬಾಂಡ್ನಲ್ಲಿ ಯು ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್. ದಟ್ಸ್ ಇಟ್. ಥ್ಯಾಂಕ್ ಯು.